ರೇಟ್ಗಳೆಲ್ಲ ಹೆಂಗಿದೆ ತಗೋತಾ ಇದ್ದೀರಾ? ಜಾಸ್ತಿ ಆಗ್ಬಿಟ್ಟೈತೆ ಸರ್. ಹೂ ರೇಟ್ ಹೆಂಗಿದೆ? ಹೂ ರೇಟ್ ಅಂತೂ ಕೆಣ್ಕಂಗೆ ಇಲ್ಲ, ಜಾಸ್ತಿ ಆಗ್ಬಿಟ್ಟೈತೆ. ತರಕಾರಿ ತರಕಾರಿ ರೇಟು ಅಷ್ಟೇ. ಈಗ ಮೊನ್ನೆ ತನಕ 1/4 kg 20 ರೂಪಾಯಿ ಇತ್ತು, ಈ 1/4 kg 40-50 ಹೇಳ್ತಾರೆ. ಬೀನ್ಸು ಅರ್ಧ 80. ಹಣ್ಣುಗಳಂತೂ ಕೆಣ್ಕಂಗಿಲ್ಲ, ಎಲ್ಲ 100 ಮೇಲೆ. ಅದ್ರಲ್ಲ ಅವ್ರನ್ನ ಮುಟ್ಟಂಗೆ ಇಲ್ಲ ಹಣ್ಣುಗಳನ್ನ. ಆದ್ರೂ ಹಬ್ಬ ಮಾಡ್ತಾ ಇದ್ದೀರಾ? ಮಾಡ್ಲೇಬೇಕಲ್ವಾ, ಬೆಲೆ ಏರಿಕೆ ಅಲ್ವಾ? ಬೆಳೆ ಏರಿಕೆ ಸಿಕ್ಕಾಬಟ್ಟೆ. ಅಂದ್ರೆ ಹಳೆ ಪದ್ಧತಿ ನಿಲ್ಸಂಗೂ ಇಲ್ಲ, ಜಾಸ್ತಿ ಆಯ್ತು ಅಂತ ಬಿಡಂಗೂ ಇಲ್ಲ, ಮಾಡ್ಲೇಬೇಕಲ್ವಾ. ಹೋದ್ಸಲ ಯಾವ ತರ ಇತ್ತು? ಹೋದ್ ಸತಿ 120 100 ಹೂ ಬರ್ತಾ ಇದೆಯಾ? ಹೂ ಬರ್ತಾ ಇದೆ. ಹೂ ಚೆನ್ನಾಗಿರೋದೆಲ್ಲ 100 ರೂಪಾಯಿ, ಚೆನ್ನಾಗಿಲ್ದೋದೆಲ್ಲ 80 60 70 ಹಂಗಿದೆ. ವ್ಯಾಪಾರ ಹೋದಷ್ಟು ಈ ವರ್ಷಕ್ಕೂ ಹೆಂಗಿದೆ? ಚೆನ್ನಾಗಿದೆ, ಪರವಾಗಿಲ್ಲ, ನಡೀತದೆ. ಮಧ್ಯ ಹೂ ಬರ್ತಾ ಇರ್ಲಿಲ್ಲ ಅಲ್ವಾ? ಬರ್ತಾ ಇರಲಿಲ್ಲ, ಬರ್ತಾ ಇದೆ. ಬೇರೆ ಹೂಗಳು ಹೆಂಗಿದೆ ರೇಟ್? ಬೇರೆ ಎಲ್ಲ ಡಿಮ್ಯಾಂಡೇ, ಹೂ ರೈಟ್ ಎಲ್ಲ ಡಿಮ್ಯಾಂಡ್ ಇದೆ. 100 ರೂಪಾಯಿ ಮಾರು, 100 ರೂಪಾಯಿ. ವ್ಯಾಪಾರ ಪರವಾಗಿಲ್ಲ? ವ್ಯಾಪಾರ ಪರವಾಗಿಲ್ಲ, ಸೂಪರ್ ಆಗಿ ನಡೀತೈತೆ ವ್ಯಾಪಾರ. ಹಾಂ, ಮಾಡ್ಲೇಬೇಕು. ಸಂಪ್ರದಾಯ ಬಂದಿರೋದು ಅವಾಗ ನಾನು ಚಿಕ್ಕದ್ರಿಂದನೂ ನಮ್ಮ ತಂದೆ ತಾಯಿ ಎಲ್ಲ ಮಾಡ್ತಿದ್ರು, ಅತ್ತೆ ಮಾವ ಮಾಡ್ತಿದ್ರು. ಈಗ ನಾವು ಬಿಡೋಕ್ಕಾಗಲ್ಲ. ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮಾಡಲೇಬೇಕು ಇದನ್ನ. ನೀವು ಎಷ್ಟೇ ದುಡ್ಡಾಗಲಿ ಎಷ್ಟೇ ಕಮ್ಮಿ ಆದ್ರೂ ತಗೊಂಡು ಮಾಡಲೇಬೇಕು ನಾವು. 2 ದಿನ ಹಬ್ಬ ಯಾವ ತರ ಮಾಡ್ತೀರಮ್ಮ? ನಾವು ಗೌರಮ್ಮನ ಕುಂಡ್ರಿಸ್ತೀವಿ ನಾಳಿಕೆ ಶುಕ್ರವಾರ. ಅದಕ್ಕೆ ಎಲ್ಲ ಮುತ್ತೈದರೆಲ್ಲ ಕರೆಸ್ಬಿಟ್ಟು ಬಾಗನೆಲ್ಲ ಕೊಟ್ಟು ಮಾಡ್ತೀವಿ. ಮತ್ತೆ ಮಾರನೆಗೆ ಗಣಪತಿ ಕುಂಡ್ರಿಸಿ ಕಾಯಿ ಕಡುಬು ಅಕ್ಕಿ ಹಿಟ್ಟು ಅದು ಮತ್ತೆ ಇನ್ನೊಂದ್ಸತಿ ಹೋಳಿಗೆ ಮಾಡಿ ಮೋದಪ್ಪ ಎಲ್ಲ ಮಾಡಿ ರವೆ ಉಂಡೆ ಚಕ್ಲಿ ಆಮೇಲೆ ಕರ್ಜಿಕಾಯಿ ಎಲ್ಲ ಮಾಡಿ ಮಾಡ್ತೀವಿ ನಾವು. ಈಗ ತರಕಾರಿ ಎಲ್ಲ ತಗೋತಾರ? ತರಕಾರಿ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೇನು ಮಾಡ್ತೀರಿ, ರೇಟ್ ಜಾಸ್ತಿ ಆದ್ರೆ ತಗೊಂಡು ಮಾಡಲೇಬೇಕು. ಹಳಿದಿರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ ಮನೆಗೆ, ಮಾಡಲೇಬೇಕು. ಬಾಗಣ ಕೊಟ್ಟಾಯ್ತು ಮಕ್ಕಳಿಗೆಲ್ಲ, ಆವಾಗಲೇ ನೆನ್ನೆ ಕೊಟ್ಬಿಟ್ಟು ಬಂದಾಯ್ತು. ಇನ್ನು ಮನೆಗೆ ಬರ್ತಾರಲ್ಲ ಅವ್ರಿಗೆಲ್ಲ ಮಾಡಿ ಕಳಿಸ್ಬೇಕಲ್ಲ ನಾವು. ಅದಕ್ಕೆ ಹೂವಿನ ರೇಟ್ ಹೆಂಗೈತಮ್ಮ? ಹೂವಿನ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ತುಂಬ ಜಾಸ್ತಿನೇ ಆಗ್ಬಿಟ್ಟಿದೆ ಎಲ್ಲ. ಹಣ್ಣುಗಳು ಹಂಗೇನೆ ಎಲ್ಲ 100 ಮೇಲೆನೆ, 100 ಕೆಳಗಿಲ್ವೇ ಇಲ್ಲ. ಆದ್ರೂ ಹಬ್ಬ ಮಾಡಲೇಬೇಕು. ಇನ್ನೇನು ಮಾಡ್ತೀವಿ. ಏರಿಕೆ ಅನ್ನಿಸ್ತಾ ಇಲ್ವಾ? ಆ ಬೆಲೆ ಏರಿಸ್ತೀವಿ? ಏರ್ಸಿದ್ರು ಮಾಡ್ಬೇಕಲ್ಲ. ಇನ್ನೇನು ಸ್ವಲ್ಪನಾರು ತೊಗೊಂಡು ಮಾಡಬೇಕು. ಇನ್ನೇನು ಮಾಡ್ತೀವಿ, ಜಾಸ್ತಿ ಮಾಡೋದನ್ನ ಮಾಡ್ಬೇಕು. ಇನ್ನೇನು ಮಾಡ್ತೀವಿ. ಈಗ ಹಳಿದೆಲ್ಲ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಮಾಡ್ಬೇಕಲ್ವಾ. ಮೊಮ್ಮಕ್ಳು ಇರ್ತಾರೆ, ಅವ್ರಿಗೆ ಮಾಡಲೇಬೇಕು. ಕಷ್ಟಪಟ್ಟರು ಮಾಡಬೇಕು. ಸರಿ.